ಕೇವಲ ಒಂದು ರಾಜ್ಯವಲ್ಲ, ಅದು ಸಂಸ್ಕೃತಿಯ ನಾಡು, ಕಲೆಗಳ ಮಂದಿರ. ನಮ್ಮ ರಾಜ್ಯಕ್ಕೆ ಶ್ರೀಮಂತವಾದ ಸಂಸ್ಕೃತಿ, ಇತಿಹಾಸ, ಕಲೆ ಮತ್ತು ಸಾಹಿತ್ಯ ಪರಂಪರೆ ಇದೆ. ಕರ್ನಾಟಕದ ಕವಿ ಕಾಳಿದಾಸರಿಂದ ಕುವೆಂಪುರವರೆಗೂ ಎಲ್ಲರೂ ಕನ್ನಡದ ಗೌರವವನ್ನು ಉಳಿಸಿ ಬೆಳೆಸಿದ್ದಾರೆ. ತಾಯಿಯು ನಮ್ಮನ್ನು ಹೇಗೆ ಅಕ್ಕರೆಯಿಂದ ಪೋಷಿಸುತ್ತಾಳೋ ಹಾಗೆಯೇ ಕನ್ನಡವು ನಮ್ಮ ಮನಸ್ಸನ್ನು, ಭಾವನೆಗಳನ್ನು, ಸಂಸ್ಕೃತಿಯನ್ನು ಪೋಷಿಸುತ್ತದೆ. ಆದರೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ನಾವು ಕನ್ನಡದ ಬಳಕೆಯನ್ನು ನಿಧಾನವಾಗಿ ಮರೆತುಕೊಳ್ಳುತ್ತಿದ್ದೇವೆ ಎಂಬುದು ನೋವುಂಟು ಮಾಡುವ ವಿಷಯ. ಇದನ್ನು ಬದಲಾಯಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ, ವಿಶೇಷವಾಗಿ ಶಿಕ್ಷಕರ ಮೇಲಿದೆ. ನಾವು ಮಕ್ಕಳಲ್ಲಿ ಕನ್ನಡದ ಪ್ರೀತಿ ಮೂಡಿಸಬೇಕು, ಅವರಿಗೆ ಕನ್ನಡ ಸಾಹಿತ್ಯದ ಸೌಂದರ್ಯವನ್ನು ತೋರಿಸಬೇಕು ಮತ್ತು ಕನ್ನಡ ಮಾತನಾಡುವುದು ನಮ್ಮ ಹೆಮ್ಮೆಯ ಸಂಗತಿ ಎಂದು ಬೋಧಿಸಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡವು ಕೇವಲ ವಿಷಯವಲ್ಲ, ಅದು ನಿಮ್ಮ ಪರಿಚಯ, ನಿಮ್ಮ ಗೌರವ. ನೀವು ಕನ್ನಡದಲ್ಲಿ ಮಾತನಾಡಿದಾಗ ನುಡಿಯ ಹಿಂದೆ ನಿಂತಿರುವ ಸಾವಿರಾರು ವರ್ಷಗಳ ಸಂಸ್ಕೃತಿಯ ಶಬ್ದ ಕೇಳಿಸುತ್ತದೆ. ಆದ್ದರಿಂದ ನಿಮ್ಮ ತಾಯಿ ನುಡಿಯನ್ನು ಹೆಮ್ಮೆಯಿಂದ ಮಾತನಾಡಿ, ಬರೆಯಿರಿ, ಕಲಿಯಿರಿ, ಕನ್ನಡದಲ್ಲಿ ಕನಸು ಕಾಣಿರಿ, ಆಗ ನಿಜವಾದ ಕನ್ನಡಿಗರಾಗುತ್ತೀರಿ. ಕೊನೆಗೆ ನಾನು ಹೇಳಲು ಬಯಸುವ ಮಾತು, ಕನ್ನಡದ ಉಸಿರೆಂದೂ ನಿಲ್ಲಬಾರದು, ಕನ್ನಡದ ಕಿರಣ ಎಂದೂ ಕ್ಷೀಣಿಸಬಾರದು. ಎಲ್ಲರೂ ಒಂದಾಗಿ ಜೈ ಕರ್ನಾಟಕ ಮಾತೆ ಎಂದು ಘೋಷಿಸಿ ರಾಜ್ಯೋತ್ಸವವನ್ನು ಹರ್ಷೋಲ್ಲಾಸದಿಂದ ಆಚರಿಸೋಣ. ಮತ್ತೊಮ್ಮೆ ಎಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.